ಅದೇ ಅದೆಲ್ಲ ಖರ್ಗೆ ಅವ್ರು ಹೇಳ್ತಿದ್ರಲ್ಲ, ಕಲಬುರಗಿಲಿ ಭಾಷಣ ಮಾಡ್ತಿದ್ರು. ಇದೇ ಡಿ ಕೆ ಶಿವಕುಮಾರ್ ಇದ್ರಲ್ಲಿ 5,000 ಕೋಟಿ ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕ ಕೊಡ್ತಾ ಇದ್ದೀವಿ ಅಂತ. ಹೋದ ವರ್ಷದ ₹1 ಕೊಟ್ಟಿಲ್ಲ, ಇನ್ನು 5,000 ಕೋಟಿಲಿ. ಈಗೇನು 5,000 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅದಕ್ಕೆ ಖರ್ಗೆ ಏನು ಹೇಳಿದ್ರು, ನೀವು 5,000 ಕೋಟಿ ಎಲ್ಲ ನಮ್ಮ ಭಾಗಕ್ಕೆ 1,00,000 ಕೋಟಿ ಕೊಟ್ಟರು ಆ ಭಾಗದ ಸರಿ ಸಮಯಕ್ಕೆ ಬರಲ್ಲ. ಮತ್ತು ನೀವು ಯಾಕಪ್ಪ 50 ವರ್ಷ ರಾಜಕೀಯ ಮಾಡಿದ್ರಿ ಕಲಬುರಗಿಲಿ? ಅವ್ರ ಮಗ ಭಾಷಣ ಮಾಡ್ತಾನಲ್ಲ, ಭಾಳ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ. 25 ವರ್ಷ 30 ವರ್ಷ ಮಂತ್ರಿಗಳು. ಯಾಕೆ ನಿಮ್ಮ ಜಿಲ್ಲೆ ಉದ್ಧಾರ ಆಗಿಲ್ಲಾಗಿದ್ರೆ ಕಾರಣ ಯಾರು? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಇಷ್ಟು ದಿನದಲ್ಲಿ ಇಷ್ಟು ಖರ್ಚು ಮಾಡಬೇಕು ಹಿಂದುಳಿದ ತಾಲೂಕುಗಳಿಗೆ ಅಂತ ತೀರ್ಮಾನ ಆಯಿತು. ಈಗಾಗಲೇ 35,000 ಕೋಟಿ ಖರ್ಚಾಗಿದೆ. ಎಲ್ಲಿಗೋಗಿ ದುಡ್ಡದು? ಎಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀನಿ? ಖರ್ಗೆ ಅವ್ರನ್ನೇ ಕೇಳ್ತೀನಿ ನಾನು. ಇವತ್ತು ಪಾಲು ನಿಮ್ಮದು ಅಲ್ಲಿ ತಪ್ಪಾಗಿರೋದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಧರ್ಮಸಿಂಗ್ ಮುಖ್ಯಮಂತ್ರಿ, ಯಾರು ನಿಮ್ಮನ್ನು ಇಟ್ಕೊಂಡಿದ್ರು ಮಾಡಬೇಡಿ ಅಂತ? ಹಲವಾರು ವಿಷಯ ಚರ್ಚೆ ಮಾಡ್ಬೋದು. ಸರ್, ಗ್ರೇಟರ್ ಬೆಂಗಳೂರು ಸರ್ ಯೋಜನೆ ವಿಚಾರವಾಗಿ ಸರ್ ಬಿಡದಿ ಭಾಗದಲ್ಲಿ ರೈತರು ಮತ್ತೆ ಜೆಡಿಎಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಬಟ್ ಅಲ್ಲಿನ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತು ಅಲ್ಲಿ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ಸರ್ ತಮ್ಮ ವಿರುದ್ಧ ಬಟ್ ಮಾಡಿ ತೋರಿಸ್ತಾರೆ ಸರ್. ತಮ್ಮ ಕನಸಿನ ಯೋಜನೆ ಅನ್ನುವಂಥದ್ದು ಸರ್. ಹೌದು, ಅದು ನನ್ನ ಕನಸಿನ ಯೋಜನೆ. ಬರೀ ಬಿಡದಿ ಅಲ್ಲ, 5 ಟೌನ್ಶಿಪ್ಗಳನ್ನು ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರದ ಒತ್ತಡಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ 5 ಟೌನ್ಶಿಪ್ಗಳು ಬೆಂಗಳೂರು ನಗರದಿಂದ 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 5 ಭಾಗದಲ್ಲಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದೆ. ಮೊದಲನೇ ಪ್ರಾಜೆಕ್ಟು ಬಿಡದಿಯಲ್ಲೇ ಮಾಡಬೇಕು ಅಂತ ನನಗೆ ಮತ ಕೊಟ್ಟಂಥ ಜನ ಒಂದು 5-6 ಬಾರಿ ಮುಖ್ಯಮಂತ್ರಿ ಕಚೇರಿ ಕರೆದು ಚರ್ಚೆ ಮಾಡಿದ್ದೆ ಅವತ್ತಿನ ದಿನದಲ್ಲಿ. ನಾನು ಯಾವ ಬೆಂಗಳೂರಿನ ಒತ್ತಡ ಸರಿಪಡಿಸಬೇಕು ಅಂತ ಹೊರಟೆ. ಇದೇ ಕಾಂಗ್ರೆಸ್ ಸರ್ಕಾರ ಎಚ್ ಕೆ ಪಾಟೀಲ್ ಉಗ್ರಪ್ಪನವ್ರ ನೇತೃತ್ವದಲ್ಲಿ ಅದೆಂಥದ್ದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲ ಎಚ್ ಕೆ ಪಾಟೀಲ್ರೆ, ಏನು ಅದನ್ನು ಕಂಡುಹಿಡಿದ್ರಿ? ಸತ್ಯ ಶೋಧನಾ ಸಮಿತಿಯಲ್ಲಿ ನನ್ನ ಮೇಲೆ ಆಪಾದನೆ ಮಾಡೋಕೆ ಹೊರಟ್ರಲ್ಲ. ಇದು 15 ವರ್ಷ ಆಗಿದೆ. ಇದು ಈಗ ಈ ಬೆಲೆ ಅಲ್ಲಿ ಇವರೇ ಈ ಸರ್ಕಾರ ಈಗಲ್ಟನ್ನಲ್ಲಿ 70 ಎಕರೆ ಭೂಮಿ ಕಸಬಾ ಸಾರಿ ನಿಮ್ಮ ಎಂಥದ್ದು ನಿಮ್ಮ ಖರಾಬ್ ಲ್ಯಾಂಡು ಅಂತ ಪಾಪ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಈಗಲ್ಟವ್ನು ಕಟ್ಟಿದ. ಇದರ ಪುಣ್ಯ ತಂದೆ ಒಬ್ಬ ಮಗ ಸತ್ತೋಗವನೆ. ಆ ಕುಟುಂಬ ನಿರ್ನಾಮ ಮಾಡಿದ್ರಲ್ಲಪ್ಪ ಸಿದ್ದರಾಮಯ್ಯನಿದೆ. ಎಷ್ಟಾಕವ್ರ ರೇಟು ಆ 70 ಎಕರೆ ಖರಾಬಿಗೆ? 936 ಕೋಟಿ ಕಟ್ಟಿ ಅಂದರು. ಅಂದರೆ ಎಕರೆ 13 ಕೋಟಿ. ಈಗ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಅದು ಬೇರೆ ಮಾಡೋಕ್ಕೆ ಹೋದ್ರು ನಾನು ಗಲಾಟೆ ಮಾಡಿದಂತೆ ನಿಂತಿದೆ. ಅದು ಇಲ್ಲಿ ಅದು ಒಂದು ದೊಡ್ಡ ಕಥೆ ಇದೆ, ಕಸದು ದೊಡ್ಡ ಕಥೆ ಇದೆ. 30 ವರ್ಷಕ್ಕೆ ಅವನೇವನೋ ತಮಿಳ್ನಾಡನ್ನು ಕರ್ಕೊಂಬಂದು 30 ವರ್ಷಕ್ಕೆ ಕೊಡ್ತಾರಂತೆ ಅಗ್ರಿಮೆಂಟ್. ನಾನು ಗಲಾಟೆ ಮಾಡಿದ್ಮೇಲೆ 6,000 ಕರೆದಿದ್ದರು ಟನ್ನಿಗೆ ರೇಟ್ ಫಿಕ್ಸ್ ಮಾಡಿ. ನಾನು ಗಲಾಟೆ ಮಾಡಿದ ಮೇಲೆ 3,000 ಇಳಿಸಿದ್ರು. ಅದು ಹೆಂಗೆ 6,000 3,000 ಇಳಿಸ್ರಪ್ಪ? ಮಾತಾಡಬೇಕು ಅಂದರೆ ದಿನಗಟ್ಟಲೆ ಮಾತಾಡ್ಬೋದು. ಏನು ಮಾಡೋದು? ನಾನು ನನ್ನ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದರು ಇಲ್ಲಿ ನಿಲ್ಲಬೇಕು ಅಂತ ನನ್ನ ಬೊತ್ತೆ ಹಾಕಿ ಮಂಡ್ಯದಲ್ಲಿ ನಿಲ್ಲಿಸ್ಕೊಂಡು ವಿಧಾನಸಭೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಹೋಗ್ಬೇಕಾಯ್ತು. ಈಗ ನಾನು ಇಲ್ಲಿದ್ದಿದ್ದರೆ ನನಗೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಏನೇನು ನಡೀತಿದ್ವೋ ಗೊತ್ತಿಲ್ಲ. ಪಾಪ ಅವ್ರು ಯಾವಾಗಲೂ ಹೇಳ್ತಾರೆ ಬನ್ನಿ ಮಾತಾಡೋಣ ಅಂತ. ನಾನು ಎಲ್ಲದಕ್ಕೂ ತಯಾರಾಗಿ ಮಾತಾಡೋದು.